ಚೆಲ್ವಿ, ಏನಮ್ಮ ಒಬ್ಳೆ ಬಂದಿದ್ಯಾ? ವೆಂಕಿ ಎಲ್ಲಮ್ಮ? ವೆಂಕಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಅದು ವೆಂಕಿ ಬಂದಿಲ್ವಮ್ಮ? ಅದು ಅತ್ತೆ. ಚೆಲ್ವಿ, ಇವಾಗ ಬಂದಿಯಮ್ಮ? ಅಮ್ಮ ಕೂತ್ಕೋ ಬಾ. ಮೊದಲೇ ಅತ್ತೆ ಮಾವ ಜಾನು ಅವ್ರನ್ನ ಕಳ್ಕೊಂಡಿರೋ ದುಃಖದಾಗವ್ರೆ. ಇಂಥ ಸಮಯದಲ್ಲಿ ವೆಂಕಿ ಕಾಣಿಸ್ತಿಲ್ಲ, ವೆಂಕಿ ಹುಡುಕೊಡಿ ಅಂತ ಹೆಂಗ್ ಹೇಳೋದು? ಹಂಗೇನಾದ್ರೂ ಕೇಳಿದ್ರೆ ಸುಮ್ಮನೆ ಅವ್ರ ದುಃಖ ಇನ್ನೂ ಜಾಸ್ತಿ ಆಯ್ತದೆ. ಹಂಗಂತ ಏನು ಹೇಳ್ದೆ ಇದ್ರೆ ಮಗ ಕಳ್ದೋಗಿರೋ ವಿಷಯ ನಮ್ತವ ಯಾಕೆ ಕೇಳಲಿಲ್ಲ ಅಂತ ಕೇಳಕ್ಕಿಲ್ವಾ? ದೇವ್ರೆ, ಎಂಥ ಪರಿಸ್ಥಿತಿನಪ್ಪ ಇದು. ಚೆಲ್ವಿ, ಯಾಕಮ್ಮ ಏನೋ ಮಾತಾಡ್ತಿಲ್ಲ? ಏನಾದರೂ ಹೇಳಬೇಕಿತ್ತ? ಸಂಕೋಚ ಮಾಡ್ಕೋಬೇಡ, ಹೇಳಮ್ಮ. ಮಾವ, ಪ್ರಪಂಚದಲ್ಲಿರೋ ಎಲ್ಲ ಕಷ್ಟನೂ ನಿಮಗೆ ಬರ್ತೈತೆ ಅನ್ಸ್ತೈತೆ ಮಾವ. ಏನು ಮಾಡ್ತೀಯಮ್ಮ ಚೆಲ್ವಿ? ನಮ್ಮ ಕೈಲಿ ಏನಿದೆ? ಆ ಭಗವಂತ ಹೆಂಗ್ ನಡೆಸ್ತಾನೋ ಹಂಗೆ ನಡೀತಾ ಇರಬೇಕು. ಅದೇ ಜೀವನ. ಆದರೂ ತಂದೆ ತಾಯಿ ಕಣ್ಣು ಮುಂದೆ ಮಕ್ಕಳು ಹೋಗೋದಿದೆಯಲ್ಲ, ಆ ಕಷ್ಟ ಯಾವ ತಂದೆ ತಾಯಿಗೂ ಬೇಡಮ್ಮ, ಯಾವ ತಂದೆ ತಾಯಿಗೂ ಬೇಡ. ಚೆಲ್ವಿ, ವೆಂಕಿ ಹೇಗಿದ್ದಾನಮ್ಮ? ಜಾನು ವಿಷಯ ಗೊತ್ತಾಗಿ ಅವ್ನು ತುಂಬಾ ನೊಂದಿರ್ಬೇಕಲ್ವಾ? ಅವನು ಆರಾಮಾಗಿದ್ದಾನೆ. ಮನೆಗೆ ಬರೋದಕ್ಕೆ ಹೇಳಮ್ಮ, ಅವ್ನು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಇಲ್ಲೇ ಇದ್ರೆ ವಿಷಯ ಹೇಳೋ ಪರಿಸ್ಥಿತಿ ಬಂದರೂ ಬರ್ಬೋದು. ಇಲ್ಲ, ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ಸರಿಯತ್ತೆ, ನಾನಿನ್ನು ಹೊರಡ್ತೀನಿ. ಇದೇನಮ್ಮ, ಈಗ ಬಂದು ಹಾಗೆ ಹೋಗ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ? ಇಲ್ಲ ಅತ್ತೆ, ಅಂಗಡಿ ತವಸ್ಸಾನೆ ಕೆಲಸ ಐತೆ. ನಾನು ಇನ್ನೊಂದು ಕಿತ್ತ ಬರ್ತೀನಿ ಮಾವ, ಬರ್ತೀನತ್ತೆ.